ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಜೋಳದ ರೊಟ್ಟಿ ಮತ್ತು ಬೀಟ್ರೋಟ್ ಪಲ್ಯ. ಬೀಟ್ರೋಟ್ನ ತುರಿದು ಮಾಡಿರೋ ಅಂಥ ಪಲ್ಯ. ಇದು ಕೂಡ ಒಂದು ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು. ಸೊ ಜೋಳದ ರೊಟ್ಟಿ ಮತ್ತು ಬೀಟ್ರೋಟ್ ಪಲ್ಯ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು 2 ಬೀಟ್ರೋಟ್ನ ನೀಟಾಗಿ ತುರಿದು ಇಟ್ಕೊಂಡಿದ್ದೀನಿ. ಅಂದರೆ ಕ್ಯಾರೆಟ್ ತುರಿಯೋ ಮಣಿ ಬರುತ್ತಲ್ಲ, ಅದರಲ್ಲಿ ಬೀಟ್ರೋಟ್ನ ತುರಿದಿಟ್ಟಿದ್ದೀನಿ. ಒಗ್ಗರಣೆಗೆ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಹುಳಿಗೆ ಒಂದು 2 ಟೊಮೊಟೊನ ಸಣ್ಣಗೆ ಕಟ್ ಮಾಡಿದ್ದೀನಿ. ಜೊತೆಗೆ ಒಗ್ಗರಣೆಗೆ ಕರಿಬೇವು, ರುಚಿಗೆ ಖಾರದ ಪುಡಿ ಮತ್ತು ಉಪ್ಪು. ಸೊ 1.5ಇಂದ 2 ಟೇಬಲ್ ಸ್ಪೂನ್ ಖಾರದ ಪುಡಿ ಮತ್ತು ಒಂದು ಹಾಫ್ ಟೇಬಲ್ ಸ್ಪೂನಿಂದ 1 ಟೇಬಲ್ ಸ್ಪೂನ್ ಉಪ್ಪು ಬೇಕಾಗುತ್ತೆ. ಮತ್ತು ರೊಟ್ಟಿ ಮಾಡೋದಕ್ಕೆ ಜೋಳದ ಹಿಟ್ಟು, ಇದು ಕೂಡ ಮನೆಯಲ್ಲೇ ಮಾಡಿರೋ ಅಂಥ ಜೋಳದ ಹಿಟ್ಟು. ಸೊ ಇವಾಗ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ರೊಟ್ಟಿಗೆ ಸರಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಪ್ಯಾನ್ನ ಕಾಯಕ್ಕಿಟ್ಟು ಅದಕ್ಕೆ 1.5ಇಂದ 2 ಕಪ್ಪಷ್ಟು ನೀರು ಬಿಸಿ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ನೀರು ಚೆನ್ನಾಗಿ ಕುದಿ ಬರಬೇಕು ರೊಟ್ಟಿಗೆ ಇದು ಸರಿ ಮಾಡ್ಕೊಳ್ಳೋಕ್ಕೆ. ಸೊ ಇವಾಗ ಪ್ಯಾನ್ ಸ್ವಲ್ಪ ಕಾದ್ಮೇಲೆ ನಾನು ಮೆಷರ್ಮೆಂಟ್ ನೋಡಿ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ 1ರಿಂದ 1.5 ಅಥವಾ 2 ಕಪ್ ನೀರು ಕೂಡ ಹಾಕೋಬೋದು. ಸೊ ನಾನಿಲ್ಲಿ 1.5 ಕಪ್ಪಷ್ಟು ನೀರು ಹಾಕಿದ್ದೀನಿ. ಸೊ ಈ ನೀರು ಕಂಪ್ಲೀಟಾಗಿ ಬಾಯ್ಲ್ ಆಗಬೇಕಂದ್ರೆ ತುಂಬ ಚೆನ್ನಾಗಿ ಕುದಿಬೇಕು. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಒಂದು ಹಾಫ್ ಟೇಬಲ್ ಸ್ಪೂನಿಂದ 1 ಟೇಬಲ್ ಸ್ಪೂನಷ್ಟು ಉಪ್ಪು, ನಾವೆಷ್ಟು ಹಿಟ್ಟು ಯೂಸ್ ಮಾಡ್ತೀವಿ ಆ ಒಂದು ಇದಕ್ಕೆ ಉಪ್ಪು ಹಾಕ್ಕೊಂಡು ಈ ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಈ ನೀರು ಕುದ್ದ ಮೇಲೆ ಇದಕ್ಕೆ ನಾವು ಜೋಳದ ಹಿಟ್ಟು ಹಾಕಿ ನೀಟಾಗಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಸೊ ಗಂಟಾದರೆ ರೊಟ್ಟಿ ಸ್ವಲ್ಪ ನೀಟಾಗಿ ಬರಲ್ಲ, ಅದು ರೊಟ್ಟಿ ಉಜ್ಜುವಾಗ ಅಂದರೆ ಲಟ್ಟಿಸ್ಬೇಕಾದ್ರೆ ಸ್ವಲ್ಪ ಗಂಟಾಗುತ್ತೆ. ಸೊ ಅದಕ್ಕೆ ಇದು ಹಿಟ್ಟು ಗಂಟಾಗದೇ ಇರೋ ಥರ ನೀಟಾಗಿ ನೀರನ್ನು ನೋಡಿಕೊಂಡು, ಇವಾಗ ನಾನು 1 ಕಪ್ ಹಿಟ್ಟು ಹಾಕಿದೆ, ಈಗ ಇನ್ನೊಂದು ಹಾಫ್ ಕಪ್ ಹಾಕ್ತಾ ಇದ್ದೀನಿ. ಸೊ 1.5 ಕಪ್ಪಷ್ಟು ನೀರಿಗೆ 1.5 ಕಪ್ಪಷ್ಟು ಹಿಟ್ಟು ಹಾಕಿದ್ದೀನಿ. ಇನ್ನು ಸ್ವಲ್ಪ ಅದು ತೆಳು ಅನ್ನಿಸ್ತಾ ಇರೋದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಿಟ್ಟು ಆ್ಯಡ್ ಮಾಡಿಕೊಂಡು ಗಂಟಿಲ್ಲದೆ ಇರೋ ಥರ ನೀಟಾಗಿ ಅದನ್ನು ತಿರುಗಿಸ್ಕೊಂಡು, ಇವಾಗ ನಾವು ಗ್ಯಾಸ್ನ ಫುಲ್ ಕಮ್ಮಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇದ್ದರೆ ಮತ್ತು ತಳ ಹಿಡಿದು ಬಿಡುತ್ತೆ ಹಿಟ್ಟು. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗಂಟಿಲ್ಲದೆ ಇರೋ ಥರ ಒಂದು ಸ್ಪೂನ್ ಅಥವಾ ಸ್ಪ್ಯಾಚುಲ ಏನಾದರೂ ತೊಗೊಂಡು ನೀಟಾಗಿ ಅದನ್ನು ಗಂಟಿಲ್ಲದೆ ಇರೋ ಥರ ತಿರುಗಿಸ್ಕೋಬೇಕು. ಸೊ ನೀವು ನೋಡ್ತಾ ಇರ್ಬೋದು ನಾನು ಹೇಗೆ ಮಾಡ್ತಿದ್ದೀನಿ ಅಂತ. ಇದು ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ಸಾಫ್ಟ್ಗೂ ಬರಬಾರ್ದು. ಸ್ವಲ್ಪ ಮುದ್ದೆ ಕನ್ಸಿಸ್ಟೆನ್ಸಿಗಾದ್ರೂ ಸಾಕು. ಗಂಟಾಗದೆ ಇರೋ ಥರ ನೀಟಾಗಿ ತಿರುಗಿಸ್ಕೊಂಡು ನೋಡಿ, ಇವಾಗ ರೆಡಿ ಆಗಿದೆ. ಸೊ ರೊಟ್ಟಿ ಮಾಡೋಕ್ಕೆ ಸರಿ ರೆಡಿ ಆಯಿತು. ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿ ಇನ್ನೊಂದು ರೌಂಡ್ ನೀಟಾಗಿ ತಿರುಗಿಸ್ತಾ ಇದ್ದೀನಿ. ಸೊ ಇವಾಗ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಸೊ ಇವಾಗ ರೊಟ್ಟಿ ಸರಿ ತಣ್ಣಗಾಗೋ ಅಷ್ಟೊತ್ತಿಗೆ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಬೀಟ್ರೋಟ್ ಪಲ್ಯ ಮಾಡೋಕ್ಕೆ, ಅಂದರೆ ಪಲ್ಯನ ಒಗ್ಗರಣೆ ಮಾಡೋಕ್ಕೆ ಒಂದು ಬಾಣಲಿ ಇಟ್ಟಿದ್ದೀನಿ. ಸೊ ಇದು ಸ್ವಲ್ಪ ತಳ ನೀಟಾಗಿ ಕಾಯಿಸ್ಕೊಂಡು ಇದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಸೊ ಬಾಣಲಿ ನೀರಿಲ್ಲದೆ ಇರೋ ಥರ ನೋಡಿ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಿಡಿದ್ಬಿಡುತ್ತೆ ನೀರಿಗೆ. ಸೊ ನಂಗೆ ಸ್ವಲ್ಪ ನೀರಿತ್ತು ಅಂತ ಅದನ್ನು ಕ್ಲೀನ್ ಮಾಡಿಕೊಂಡು ಅದಕ್ಕೆ ಇವಾಗ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಸೊ ಈ ಎಣ್ಣೆ ನೀಟಾಗಿ ಕಾದ್ಮೇಲೆ, ನಾನು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇರೋದ್ರಿಂದ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆನ ಕಾಯಿಸ್ಕೋಬೇಕು. ಅದಕ್ಕೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಸಿಡಿದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ. ಸೊ ಇವಾಗ ಜೀರಿಗೆ ಕೂಡ ಸಿಡಿತಾ ಇದೆ. ಸೊ ಇದು ಆದಮೇಲೆ ಒಂದು 7ರಿಂದ 8 ಹೆಸರು ಕರಿಬೇವು ಅಥವಾ ಒಂದು 5-6 ಹೆಸರು ಕರಿಬೇವು ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ 2 ಮೀಡಿಯಮ್ ಸೈಜ್ ಈರುಳ್ಳಿ ಸೇರಿಸಿ ಈರುಳ್ಳಿನ ಕೆಂಪಾಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಈರುಳ್ಳಿ ಕೆಂಪಾದಮೇಲೆ ಇದಕ್ಕೆ
ನೋಡಿ ಇವಾಗ ಸ್ವಲ್ಪ ಈರುಳ್ಳಿ ಕೆಂಪಾಗ್ತಾ ಇದೆ. ಸೊ ಈರುಳ್ಳಿ ಕೆಂಪಾದ್ಮೇಲೆ ಇದಕ್ಕೆ ಟೊಮೊಟೊ ಕೂಡ ಸೇರಿಸ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಕಂದರೆ ಒಂದು ಲಿಡ್ ಕ್ಲೋಸ್ ಮಾಡಿ 1-2 ಮಿನಿಟ್ಸ್ ಬಿಟ್ರೂ ನಡೆಯುತ್ತೆ. ಸೊ ಕಂಪ್ಲೀಟ್ ನೀಟಾಗಿ ಅದು ಬಾಯ್ಲ್ ಆಗಬೇಕು. ಬೀಟ್ರೋಟ್ ತುರಿದಿರೋದ್ರಿಂದ ಅದನ್ನೇನು ತುಂಬ ಹೊತ್ತು ಬೇಯಿಸೋದು ಬೇಕಾಗಲ್ಲ. ಸೊ ಅದಕ್ಕೆ ಇವಾಗ ಬೇರೆ ತರಕಾರಿ ಏನಾದರೂ ಬೇಯಿಸೋದಿದ್ದರೆ ನಾವು ಒಟ್ಟಿಗೆ ಸ್ವಲ್ಪ ಹಾಕಿ ಬೇಯಿಸ್ಬೋದಿತ್ತು. ಇಲ್ಲಿ ಬೀಟ್ರೋಟ್ ತುರಿದಿರೋದ್ರಿಂದ ಅದು ಬೇಗ ಬೇಯುತ್ತೆ. ಅದಕ್ಕೆ ಈರುಳ್ಳಿ ಟೊಮೊಟೊ ನೀಟಾಗಿ ಬೇಯಿಸ್ಕೊಂಡು ಅದಕ್ಕೆ ಖಾರದ ಪುಡಿ ಉಪ್ಪು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಬೀಟ್ರೋಟ್ ಸೇರಿಸಿ ಬೇಕಂದರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಬೋದು. ಇವಾಗ ತುರಿದಿರೋದು ಬೀಟ್ರೋಟ್ದು ಏನಿರುತ್ತೆ ಆ ತಟ್ಟೆಗೆ ಸ್ವಲ್ಪ ನೀರು ಸೇರಿಸಿ ನಾನು ಅದನ್ನೇ ಅದಕ್ಕೆ ಹಾಕ್ತಾಯಿದ್ದೀನಿ. ಒಂದು ಟೀ ಕಪ್ಪಲ್ಲಿ ಒಂದು 1/2 ಕಪ್ಪಷ್ಟು ನೀರು ಹಾಕಿದ್ರೆ ಸಾಕು. ತಳ ಹಿಡಿದೇ ಇರೋ ಥರ ನೀಟಾಗಿ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೀಟ್ರೋಟ್ ಸ್ವಲ್ಪ ಸ್ವೀಟ್ ಇರುತ್ತೆ, ಬೇಕಂದರೆ ಸ್ವಲ್ಪ ಖಾರ ಕೂಡ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ ಅಚ್ಚ ಖಾರದ ಪುಡಿ ಬಳಸಿರೋದ್ರಿಂದ ತುಂಬ ಜಾಸ್ತಿ ಬೇಕಾಗಲ್ಲ. ಸೊ ಅದಕ್ಕೆ ಇವಾಗ ನಾನು ಅಂದರೆ ಒಂದು ಸ್ವಲ್ಪ ನೀಟಾಗಿ ನೋಡಿಕೊಂಡು ಖಾರದ ಪುಡಿ ಒಂದು 3/4 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಬೇಕಂದರೆ ಖಾರ ಕಮ್ಮಿ ಇದ್ದರೆ 1 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೂ ನಡೆಯುತ್ತೆ. ಸೊ ಅದು ನೀಟಾಗಿ ಉಪ್ಪು ಖಾರ ಎಲ್ಲ ಬೀಟ್ರೋಟಿಗೆ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ನೀಟಾಗಿ ಬೇಯಿಸ್ಕೋಬೇಕು. ಸೊ ನಾನೊಂದು 40 to 50 ಸೆಕೆಂಡ್ಸ್ ಬಿಟ್ಟು ಇದನ್ನು ಪದೇ ಪದೇ ತಿರುಗಿಸ್ತಾ ಇದ್ದೀನಿ, ಯಾಕಂದರೆ ತಳ ಹಿಡಿಬಾರ್ದು ಅಂತ ಹೇಳಿ. ಸೊ ಮಿನಿಮಮ್ ಒಂದು 4 to 5 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಬೀಟ್ರೋಟ್ ತುರಿದಿರೋದ್ರಿಂದ ಸ್ವಲ್ಪ ಬೇಗನೆ ಬೇಯುತ್ತೆ. ತುಂಬ ಹೊತ್ತು ಬೇಯಿಸೋದು ಅಥವಾ ಕುಕ್ಕರಲ್ಲಿ ಬೇಯಿಸೋದು ಏನು ಬೇಕಾಗಲ್ಲ. ಸೊ ಹಾಗೆ ಒಗ್ಗರಣೆ ಮಾಡಿದ್ರೂ ಬೀಟ್ರೋಟ್ ನೀಟಾಗಿ ಬೇಯುತ್ತೆ. ಸೊ ಇವಾಗ ಪಲ್ಯ ರೆಡಿಯಾಗಿದೆ. ಸೊ ನಾನು ಇದನ್ನು ಆಫ್ ಮಾಡಿ ರೊಟ್ಟಿಗೆ ರೆಡಿ ಮಾಡ್ಕೊಳ್ತೀನಿ. ಸೊ ಸರಿ ಕೂಡ ಇವಾಗ ರೊಟ್ಟಿಗೆ ಮಾಡಿರೋ ಅಂಥ ಸರಿ ಇವಾಗ ತಣ್ಣಗಾಗಿದೆ. ಸೊ ಇವಾಗ ಇದನ್ನು ನೀಟಾಗಿ ನಾದ್ಕೋಬೇಕು. ಹಿಟ್ಟಿನ ಕನ್ಸಿಸ್ಟೆನ್ಸಿ ಏನಾದರೂ ಸ್ವಲ್ಪ ತೆಳು ಇದೆ ಅಂತ ಅನಿಸಿದ್ರೆ ಅದಕ್ಕೆ ಮತ್ತೆ ಸ್ವಲ್ಪ ಮೇಲೆ ಒಣ ಹಿಟ್ಟು ಕೂಡ ಹಾಕ್ಕೊಂಡು ಅದನ್ನು ನಾದ್ಕೋಬೋದು. ಚಪಾತಿ ಹಿಟ್ಟೆಲ್ಲ ಹೇಗೆ ನಾದ್ಕೊಳ್ತೀವೋ ಹಾಗೆ. ಸೊ ಇವಾಗ ಈ ಜೋಳದ ರೊಟ್ಟಿಗೆ ನಾವು ಹಿಟ್ಟು ಎಷ್ಟು ನೀಟಾಗಿ ಪ್ರೆಷರ್ ಹಾಕಿ ನಾದ್ಕೊಳ್ತೀವೋ ಅಷ್ಟು ನೀಟಾಗಿ ರೊಟ್ಟಿಗಳು ಬರುತ್ತೆ. ಸ್ವಲ್ಪ ಸಾಫ್ಟಾಗಿ ಅಥವಾ ಪ್ರೆಷರ್ ಇಲ್ಲದೆ ನಾದ್ಕೊಂಡ್ರೆ ರೊಟ್ಟಿ ತುಂಬ ಬೇಗ ಹೋಗುತ್ತೆ, ನಾವು ಲಟ್ಸುವಾಗ ನೀಟಾಗಿ ಬರಲ್ಲ. ಸೊ ಇಲ್ಲಿ ಅದಕ್ಕೆ ಸ್ವಲ್ಪ ನೋಡಿಕೊಂಡು ನೀಟಾಗಿ ಆದಷ್ಟು ಸ್ವಲ್ಪ ಗಟ್ಟಿಯಾಗಿ, ಒಂದು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗೇ ಬರಬೇಕು. ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ. ಸೊ ಅದು ಸಾಫ್ಟಾಗಿ ಬರೋ ಅಷ್ಟು ನೀಟಾಗಿ ನಾದ್ಕೋಬೇಕು. ಸೊ ಇವಾಗ ನಾನಿಲ್ಲಿ ಆ ಬೌಲಲ್ಲಿ ಏನು ಸರಿ ಮಾಡ್ಕೊಂಡಿದ್ದೆ ಅದರಲ್ಲಿ 1 ರೌಂಡ್ ನಾದ್ಕೊಂಡೆ, ಮತ್ತು ಇವಾಗ ಮಣೆ ಮೇಲೆ ಹಾಕಿ ನೀಟಾಗಿ ನಾದ್ಕೊಂಡು ಒಂದೊಂದೇ ಮಾಡೋದಕ್ಕೆ ನಾವು ಚಪಾತಿ ಲಟ್ಸೋಕ್ಕೆ ಏನು ಬಿಲ್ಲೆಗಳು ಅಥವಾ ಉಂಡೆಗಳು ಮಾಡ್ಕೊಳ್ತೀವಿ ಆ ಥರ ಮಾಡ್ಕೋಬೇಕು. ಸೊ ನಾನಿಲ್ಲಿ ನೀಟಾಗಿ ಹಿಟ್ಟನ್ನ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ರೊಟ್ಟಿ ದೊಡ್ಡದಾಗೆ ಮಾಡ್ಕೊಳ್ಳೋದಾದರೆ ನೀವು ಸ್ವಲ್ಪ ದಪ್ಪ ದಪ್ಪ ಬಿಲ್ಲೆಗಳನ್ನೇ ತೊಗೊಳ್ಳಿ. ಇಲ್ಲ ನಾರ್ಮಲಾಗಿ ಚಪಾತಿ ಸೈಜಿಗೆ ಮಾಡ್ಕೊಳ್ಳೋದಾದರೆ ನೋಡಿ ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳನ್ನಾಗೆ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿಗೆ ಮಾಡ್ಕೊಂಡಿದ್ದೀನಿ. ಸೊ ಇದೇ ಥರ ಎಲ್ಲನೂ ಬಿಲ್ಲೆಗಳನ್ನ ರೆಡಿ ಮಾಡಿಕೊಂಡು ನಾನು ಹಾಕಿರೋ 1.5 ಕಪ್ ನೀರಿಗೆ 1 ಕಪ್ ಹಿಟ್ಟಲ್ಲಿ 6 ರೊಟ್ಟಿಗಳನ್ನ ಮಾಡ್ತಿದ್ದೀನಿ. ಸೊ ಅದಕ್ಕೆ ನಾನು 6 ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಚಪಾತಿ ಥರನೇ ಹಿಟ್ಟಾಕಿ ಲಟ್ಟಿಸ್ಕೊಳ್ಳೋಣ. ಇದು ಜೋಳದ ರೊಟ್ಟಿ ಆಗಿರೋದ್ರಿಂದ ನೀರು ಹಚ್ಚಿ ಬೇಯಿಸ್ತೀವಿ ನಾವು. ಸೊ ಚಪಾತಿಗೆ ಜಾಸ್ತಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಂಡ್ರೆ ಅದು ಎಣ್ಣೆ ಅಥವಾ
ಅಥವಾ ಹಾಗೆ ಸುಡುವಾಗ ಹಂಚು ಮೇಲೆಲ್ಲ ಪೌಡರ್ ಥರ ಬರುತ್ತೆ ಹಿಟ್ಟಿಂದು. ಸೊ ಇದು ಜೋಳದ ರೊಟ್ಟಿಗೆ ನಾವು ನೀರು ಹಚ್ಚಿ ಅದನ್ನು ಸುಡೋದ್ರಿಂದ ಸ್ವಲ್ಪ ಹಿಟ್ಟು ಜಾಸ್ತಿ ಆದ್ರೂ ರೊಟ್ಟಿ ಏನು ಹಾಳಾಗಲ್ಲ. ಹಾಗಂತ 2 ಸೈಡು ಜಾಸ್ತಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಬಾರ್ದು. ಸೊ ಕೆಳಗಡೆ ರೊಟ್ಟಿ ತಿರುಗೋ ಅಷ್ಟು ಹಿಟ್ಟು ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀಟಾಗಿ ಚಪಾತಿ ಥರನೇ ಲಟ್ಟಿಸ್ಬೋದು. ನೀವು ನೋಡ್ತಿರ್ಬೋದು ರೊಟ್ಟಿ ಕೂಡ ಎಲ್ಲೂ ಹರಿದೋಗ್ತಾ ಇಲ್ಲ. ಹಿಟ್ಟು ಚೆನ್ನಾಗಿ ನಾದ್ಕೊಂಡಿರೋದ್ರಿಂದ ರೊಟ್ಟಿ ನೀಟಾಗಿ ಬರುತ್ತೆ. ನೀಟಾಗಿ ನಾದಿಲ್ಲ ಅಂತಂದರೆ ರೊಟ್ಟಿ ಸೈಡೆಲ್ಲ ಹರಿದೋಗುತ್ತೆ, ರೊಟ್ಟಿಗಳು ನೀಟಾಗಿ ಬರಲ್ಲ. ಸೊ ನಾವು ರೊಟ್ಟಿನ ಕೈಯಲ್ಲಿ ಬಡಿದು ಮಾಡಲ್ಲ. ಇವಾಗ ನಾರ್ತ್ ಕರ್ನಾಟಕದಲ್ಲೆಲ್ಲ ಸ್ವಲ್ಪ ಬಡಿದು ಮಾಡ್ತಾರೆ. ಸೊ ನನಗೆ ಆ ಥರ ಬಡಿದು ಮಾಡೋದಕ್ಕೆ ಬರಲ್ಲ. ಸೊ ನಾನು ಅದಕ್ಕೆ ಹೀಗೆ ಚಪಾತಿ ಥರನೇ ಲಟ್ಟಿಸ್ಕೊಳ್ತೀನಿ. ಸೊ ನೀಟಾಗಿ ಒಂದೇ ಲೆವೆಲ್ಗೆ ಸಾಫ್ಟಾಗೇ ಬರುತ್ತೆ ರೊಟ್ಟಿಗಳು ಕೂಡ. ಯಾವ ಸೈಡ್ ದಪ್ಪ ಇದೆ ಅನಿಸುತ್ತೋ ಆ ಸೈಡ್ ಸ್ವಲ್ಪ ಲಟ್ಟಣಿಗೆಯಿಂದ ಲಟ್ಟಿಸಿದ್ರೆ ಎಲ್ಲ ಒಂದೇ ಲೆವೆಲ್ಗೆ ಬರುತ್ತೆ ರೌಂಡಾಗಿ. ಸೊ ನೀಟಾಗಿ ರೊಟ್ಟಿನ ಲಟ್ಟಿಸ್ಕೊಂಡು ಈ ರೊಟ್ಟಿನ ಬೇಕಾದರೆ ಒಂದ್ರ ಮೇಲೆ ಒಂದು ಕೂಡ ಹಾಕ್ಕೊಂಡು ಹೋಗ್ಬೋದು. ನಾನು ಹೀಗೆ ತೋರಿಸ್ತೀನಿ ಹೇಗೆ ಒಂದು ರೊಟ್ಟಿ ಮೇಲೆ ಇನ್ನೊಂದು ರೊಟ್ಟಿ ಹಾಕ್ಕೊಂಡು ಹೋಗ್ತೀನಿ ಅಂತ. ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಸೊ ಚಪಾತಿ ಹೇಗೆ ಲಟ್ಟಿಸಿ ಒಂದು ಚಪಾತಿ ಮೇಲೆ ಒಂದು ಚಪಾತಿ ಹಾಕ್ತೀವೋ ಅದೇ ಥರ ರೊಟ್ಟಿನೂ ಕೂಡ ಹಾಕ್ಕೊಂಡು ಹೋಗ್ಬೋದು. ಆ ಹಿಟ್ಟಿನ ಅದಕ್ಕೆ ನೋಡಿ ನಾನು ತೊಗೊಂಡಿದ್ದು ಒಂದು ಮೀಡಿಯಮ್ ಸೈಜ್ ಬಿಲ್ಲೆಗೆ ಒಂದು ಚಪಾತಿ ಮಣೆ ಫುಲ್ ಅಗಲಕ್ಕೇ ರೊಟ್ಟಿ ಬರ್ತಾಯಿದೆ ತೆಳುವಾಗಿ ಲಟ್ಸಿದ್ರೆ. ಸೊ ಎಲ್ಲೂ ಕಿತ್ತು ಹೋಗಿಲ್ಲ, ಎಲ್ಲೂ ಹಾಳಾಗದೆ ನೀಟಾಗಿ ಬಂದಿದೆ. ಸೊ ಈ ಥರನೇ ಎಲ್ಲ ರೊಟ್ಟಿಗಳನ್ನೂ ಲಟ್ಟಿಸ್ಕೊಳ್ಳೋಣ ಇವಾಗ ನೋಡಿ 6 ರೊಟ್ಟಿಗಳು ಎಲ್ಲೂ ಕಿತ್ತೋಗಿಲ್ಲ, ಎಷ್ಟು ನೀಟಾಗಿ ಬಂದಿದೆ. ಸೊ ಹಿಟ್ಟನ್ನು ನೀಟಾಗಿ ನಾದ್ಕೊಂಡ್ರೆ ರೊಟ್ಟಿ ಎಲ್ಲೂ ಹರಿದೋಗಲ್ಲ. ಸೊ ಇವಾಗ ರೊಟ್ಟಿ ಸುಡೋಕ್ಕೆ ನಾನು ಇಲ್ಲಿ ಒಂದು ಹಂಚು ಇಟ್ಟಿದ್ದೀನಿ. ಇದು ಅಲ್ಯೂಮಿನಿಯಂ ಹಂಚು. ಸೊ ಇದು ಸ್ವಲ್ಪ ಕಾಯೋದು ನಿಧಾನ ಆದ್ರೂ ಕಾದ್ಮೇಲೆ ರೊಟ್ಟಿನ ನೀಟಾಗಿ ಬೇಗ ಸುಟ್ಕೋಬೋದು. ಸೊ ನಾನು ಒಂದು 2 ಮಿನಿಟ್ಸ್ ರೊಟ್ಟಿನ ಹಂಚು ಕಾಯಕ್ಕಿಟ್ಟಿದ್ದೆ. ಸೊ ಇದ್ರ ಮೇಲೆ ಇವಾಗ ಹಿಟ್ಟು ಜಾಸ್ತಿ ಹಾಕ್ಕೊಂಡು ಲಟ್ಸಿದ್ರೆ ಆ ಹಿಟ್ಟಿನ ಪೋರ್ಷನ್ ಮೇಲೆ ಬರೋ ಥರ ರೊಟ್ಟಿನ ಹಂಚು ಮೇಲೆ ಹಾಕಬೇಕು. ಅಂದರೆ ಹಿಟ್ಟು ಜಾಸ್ತಿ ಹಾಕದೆ ಉಜ್ಜಿರ್ತೀವಲ್ಲ ಅದು ಕೆಳಗಡೆ ರೊಟ್ಟಿ ಮೇಲೆ ಬೀಳೋ ಥರ ಹಾಕಬೇಕು. ಸೊ ಇವಾಗ ನೋಡಿ ನಾನಿದು ಹಿಟ್ಟು ಜಾಸ್ತಿ ಇರೋ ಪೋರ್ಷನ್ ಮೇಲ್ಗಡೆ ಬಂದಿದೆ. ಇವಾಗ ರೊಟ್ಟಿ ನೀಟಾಗಿ ಬಬಲ್ಸ್ ಬರೋವರೆಗೂ ನೀಟಾಗಿ ಎದ್ದೇಳಬೇಕು ಅದು. ಸೊ ರೊಟ್ಟಿ ಸುಡುವಾಗ ಅದು ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಬಟ್ಟೆನ ನೆನೆಸ್ಕೊಂಡು, ಅಂದರೆ ಒಂದು ಬೌಲಲ್ಲಿ ನೀರು ತೊಗೊಂಡು ಈ ಥರ ಒಂದು ಕಾಟನ್ ಬಟ್ಟೆನ ನೀಟಾಗಿ ನೆನೆಸ್ಕೊಂಡು ಆ ಹಿಟ್ಟಿನ ಅಂಶ ಏನಿದೆ ಅದನ್ನು ತೆಗಿಯೋ ರೀತಿ, ಅಂದರೆ ನೀಟಾಗಿ ಅದನ್ನು ತೆಗಿಯೋ ಥರ ಸುಮ್ಮನೆ ನಾವು ಬಟ್ಟೆಯಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು, ಆ ಹಿಟ್ಟಿನ ಅಂಶ ಎಲ್ಲ ಎದ್ದು ಬರುತ್ತೆ. ಸೊ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ ನೀರನ್ನ ಹಾಕಿ ನೀಟಾಗಿ ತೆಗಿಬೋದು. ಸೊ ನಾನು ಫಸ್ಟ್ ಟೈಮ್ ರೊಟ್ಟಿ ಮಾಡ್ತಾ ಇದ್ದೀವಿ ಅನ್ನೋರು ಕೂಡ ಈ ವಿಡಿಯೋನ ನೋಡಿದ್ರೆ ಇದೇ ಥರ ನೀಟಾಗಿ ಮಾಡ್ಕೋಬೋದು. ಸೊ ಅದಕ್ಕೆ ನಾನು ಯಾವುದೇ ಸ್ಟೆಪ್ನ ಸ್ಕಿಪ್ ಮಾಡದೆ ವಿಡಿಯೋ ಮಾಡಿದ್ದೀನಿ. ಸೊ ನೀವು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಫಸ್ಟ್ ಟೈಮ್ ಮಾಡ್ತಾಯಿದ್ರು ಕೂಡ ನೀವು ಇದೇ ಥರ ನೀಟಾಗಿ ರೊಟ್ಟಿ ಮಾಡ್ಕೋಬೋದು. ಸೊ ಇವಾಗ ನೀರು ಹಚ್ಚಿರೋದನ್ನು ಉಲ್ಟಾ ಹಾಕಿದ್ದೀವಿ. ಸೊ ಆ ಕಡೆ ಹಿಟ್ಟಿನ ಅಂಶ ಇಲ್ಲ, ಅಲ್ಲೂ ಕೂಡ ನೀಟಾಗಿ ರೊಟ್ಟಿ ಸುಡ್ಬೋದು. ಇವಾಗ ರೊಟ್ಟಿ ಮಧ್ಯದಲ್ಲಿ ಮಾತ್ರ ಬೇಗ ಬೇಯುತ್ತೆ. ಸುತ್ತ ಸೈಡ್ ಸ್ವಲ್ಪ ಹುರಿ ತಾಕಿರಲ್ಲ ಗ್ಯಾಸಿಂದು, ಸೊ ಅಲ್ಲೆಲ್ಲ ನೀಟಾಗಿ ಬೆಂದಿರಲ್ಲ. ಅದಕ್ಕೆ ರೊಟ್ಟಿನ ತೆಗೆದು ಸೈಡು ಅಂಚುಗಳು ಏನಿರುತ್ತೆ ಅದನ್ನು ಸೆಂಟ್ರಿಗೆ ಹಾಕಿ ನೀಟಾಗಿ ಎಲ್ಲ ಕಡೆನೂ ರೊಟ್ಟಿ ಸುಡ್ಕೋಬೇಕು. ಹಸಿ ಇರೋ ಥರ ಬಿಡಬಾರ್ದು. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಥರ ಎಲ್ಲ ಕಡೆನೂ ಸೇರಿಸಿ ರೊಟ್ಟಿ ನೀಟಾಗಿ ಸುಡ್ಕೋಬೇಕು. ಸೊ ಇದೇ ಥರ ಮಿಕ್ಕಿರೋ ರೊಟ್ಟಿಗಳನ್ನೂ ಎಲ್ಲ ನೀಟಾಗಿ ಸುಟ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ರೊಟ್ಟಿ. ಸೊ ನಾನು ಇನ್ನೊಂದು ರೊಟ್ಟಿನೂ ಹಾಕ್ತಾ ಇದ್ದೀನಿ. ಎಲ್ಲ ರೊಟ್ಟಿಗಳನ್ನೂ ಹೀಗೆ ಸುಟ್ಕೊಂಡು ಸ್ವಲ್ಪ ಹೊತ್ತು ಗಾಳಿಗೆ ಹಾಕಬೇಕು. ಅದಕ್ಕೆ ನಾನು ಒಂದು ಪ್ಲೇಟಲ್ಲಿ 3 ರೊಟ್ಟಿ ಥರ ಹಿಂಗೆ ಹಾಕಿದ್ದೀನಿ. ಒಂದ್ರ ಮೇಲೆ ಒಂದು ಹಾಕಿಬಿಟ್ರೆ ಫುಲ್ ಸೆಕೆಗೆ ಬಿಸಿ ಇರುತ್ತಲ್ಲ ನೀರಿನ ಇದಾಗುತ್ತೆ. ಸೊ ಆವಾಗ ಸ್ವಲ್ಪ ಅಷ್ಟು ನೀಟಾಗಿ ಬರಲ್ಲ. ಅದಕ್ಕೆ ಆರಿಸಿ ಸರ್ವ್ ಮಾಡಬೇಕು. ನಾನಿಲ್ಲಿ ಜೋಳದ ರೊಟ್ಟಿ ಮತ್ತು ಬೀಟ್ರೋಟ್ ಪಲ್ಯನ ಸರ್ವ್ ಮಾಡಿದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಅಥವಾ ಬೇರೆ ರೀತಿ ಏನಾದರೂ ನೀವು ಮಾಡ್ತಿದ್ದೀರಾ ಅಂದರೆ ಹೇಳಿ. ನೆಕ್ಸ್ಟ್ ಟೈಮ್ ನಾನು ಕೂಡ ಅದನ್ನು ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್ ಬಾಯ್.